ಎಲ್ಲರಿಗೂ ನಮಸ್ಕಾರ. ಆತ್ಮೀಯರೇ, ಇಂದು ನಾವು ಎಸ್ಎಟಿಎಸ್ ತಂತ್ರಾಂಶದಲ್ಲಿ ಡುಪ್ಲಿಕೇಟ್ ಅಥವಾ ಡಬಲ್ ಎಂಟ್ರಿ ಇರುವ ಮಕ್ಕಳನ್ನು ರಿಮೂವ್ ಅಥವಾ ಡಿಲೀಟ್ ಮಾಡುವುದು ಹೇಗೆ ಎಂಬುದನ್ನು ಅತಿ ಕಡಿಮೆ ಸಮಯದಲ್ಲಿ ತಿಳಿಸುವ ಪ್ರಯತ್ನ ಮಾಡುತ್ತಿದ್ದು, ಅದಕ್ಕೂ ಮುಂಚೆ ಇದುವರೆಗೂ ನಮ್ಮ ಶ್ರೀರವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಎಂದು ವಿನಂತಿ ಮಾಡ್ತಾ ಬನ್ನಿ ಇಂದಿನ ವಿಡಿಯೋದಲ್ಲಿನ ವಿಶೇಷ ಮಾಹಿತಿಯನ್ನು ತಿಳಿಯೋಣ. ತಮಗೆಲ್ಲ ಗೊತ್ತಿರುವಂತೆ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಹಾಜರಾತಿಗಾಗಿ ನಿರಂತರ ಆಪ್ ಅನ್ನ ಬಳಸಿಕೊಳ್ಳುತ್ತಿದ್ದು, ಶಾಲೆಯಲ್ಲಿ ದಾಖಲಿರುವ ಮಕ್ಕಳು ಕಡ್ಡಾಯವಾಗಿ ಹಾಜರಿದ್ದು ತಮ್ಮ ಹಾಜರಾತಿಯನ್ನು ನೀಡಬೇಕಾಗಿರುವುದು ಅನಿವಾರ್ಯವಾಗಿದೆ. ಆದರೆ ಕೆಲವೊಮ್ಮೆ ವಿದ್ಯಾರ್ಥಿಯ ಹೆಸರು 2 ಬಾರಿ ದಾಖಲಾಗಿರುವುದು ಅಂದ್ರೆ ಡುಪ್ಲಿಕೇಟ್, ಅಥವಾ ಬೇರೆ ಶಾಲೆಯಲ್ಲಿ ಈಗಾಗಲೇ ದಾಖಲಾಗಿರುವ ಮಗು ತಮ್ಮ ಶಾಲೆಯಲ್ಲಿಯೂ ದಾಖಲಾಗಿ ದಾಖಲಾತಿ ಸಮಸ್ಯೆ ಉಂಟಾಗಿದ್ದರೆ, ಅದೇ ರೀತಿಯಾಗಿ ತಮ್ಮ ಶಾಲೆಯಿಂದ ಬೇರೆ ರಾಜ್ಯದ ಶಾಲೆಗೆ ದಾಖಲಾಗಿದ್ದರೆ, ದಾಖಲಿರುವ ಮಗು ಅಕಾಲಿಕವಾಗಿ ಮರಣ ಹೊಂದಿದ್ದರೆ, ಇವುಗಳಿಗೆಲ್ಲ ಪರಿಹಾರ ಹೇಗೆ ಎಂದು ತಿಳಿಯಬೇಕಾದರೆ ಈ ಒಂದು ವಿಡಿಯೋವನ್ನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ನಿಮ್ಮ ಶಾಲೆಯ ಎಸ್ಎಟಿಎಸ್ ನಲ್ಲಿ ತಪ್ಪಾಗಿ ದಾಖಲಾತಿಯಾದ ವಿದ್ಯಾರ್ಥಿಯನ್ನು ರಿಮೂವ್ ಅಥವಾ ಡಿಲೀಟ್ ಮಾಡುವ ಮೊದಲು ವಹಿಸಬೇಕಾದ ಮುನ್ನೆಚ್ಚರಿಕೆ ಅಂಶಗಳನ್ನ ಒಮ್ಮೆ ತಿಳಿದುಕೊಂಡು ಬಿಡೋಣ. ನೆನಪಿರಲಿ, ಒಮ್ಮೆ ಡುಪ್ಲಿಕೇಟ್ ಎಂದು ಗುರುತಿಸಿದ ವಿದ್ಯಾರ್ಥಿಯ ದಾಖಲಾತಿಯನ್ನು ಸಾಮಾನ್ಯವಾಗಿ ನಾವು ಮತ್ತೆ ರೋಲ್ ಬ್ಯಾಕ್ ಅಥವಾ ಪುನಃ ದಾಖಲು ಮಾಡಲು ಸಾಧ್ಯವಿಲ್ಲ. ಆದ್ದರಿಂದ ದಾಖಲಾತಿಯನ್ನು ರಿಮೂವ್ ಅಥವಾ ಡಿಲೀಟ್ ಮಾಡುವ ಮೊದಲು ಡುಪ್ಲಿಕೇಟ್ ಎಂದು ಗುರುತಿಸಿದ ಮಗುವಿನ ಎಸ್ಎಟಿಎಸ್ ನಂಬರ್ ಹಾಗೂ ಹೆಸರನ್ನು ಪರಿಶೀಲಿಸಿ ಖಚಿತಪಡಿಸಿಕೊಳ್ಳಬೇಕು. ಇನ್ನು ಡುಪ್ಲಿಕೇಟ್ ವಿದ್ಯಾರ್ಥಿಗಳನ್ನು ರಿಮೂವ್ ಮಾಡುವ ಮೊದಲು ಸೂಕ್ತ ದಾಖಲೆಗಳನ್ನು ತಮ್ಮ ಬಳಿ ಇಟ್ಟುಕೊಂಡು ರಿಮೂವ್ ರಿಕ್ವೆಸ್ಟ್ ಕಳುಹಿಸಿದ ನಂತರ ಸಂಬಂಧಿಸಿದ ಮೇಲಾಧಿಕಾರಿಗಳ ಅನುಮೋದನೆ ಪಡೆದುಕೊಂಡ ಬಳಿಕ ವಿದ್ಯಾರ್ಥಿಯ ಡುಪ್ಲಿಕೇಟ್ ಎಂಟ್ರಿ ತೆಗೆದು ಹಾಕಲಾಗುತ್ತದೆ. ಈ ರೀತಿಯಾಗಿ ಎಸ್ಎಟಿಎಸ್ ತಂತ್ರಾಂಶದಲ್ಲಿ ದಾಖಲಾತಿ ಇರುವ ಮಕ್ಕಳನ್ನು ಸುಲಭವಾಗಿ ನಾವು ರಿಮೂವ್ ಅಥವಾ ಡಿಲೀಟ್ ಮಾಡಬಹುದು. ಬನ್ನಿ ಇದೀಗ ಯಾವ ರೀತಿಯಾಗಿ ನಾವು ಡುಪ್ಲಿಕೇಟ್ ವಿದ್ಯಾರ್ಥಿಗಳನ್ನ ರಿಮೂವ್ ಮಾಡಬೇಕೆಂಬುದನ್ನ ವಿವರವಾಗಿ ನೋಡೋಣ. ಸೊ ಮೊದಲು ತಮ್ಮ ಎಸ್ಎಟಿಎಸ್ ಲಾಗಿನ್ ಆಗಿ ಇಲ್ಲಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10 ಸೆಲೆಕ್ಟ್ ಮಾಡಿಕೊಂಡು ಅದರಲ್ಲಿ ಅಡ್ಮಿಷನ್ ಡೀಟೇಲ್ಸ್ಗೆ ಹೋಗಿ, ನಂತರ ಅಡ್ಮಿಷನ್ ಡೀಟೇಲ್ಸ್ ಅಲ್ಲಿ ಮಾರ್ಕ್ ಡ್ರಾಪ್ ಔಟ್ ಅಂಡ್ ಫೇಲ್ ಸ್ಟೇಟಸ್ ಅಂತ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಸ್ಟ್ಯಾಂಡರ್ಡ್ ಅನ್ನ ಹಾಕೊಳ್ಳಿ, ಅಂದ್ರೆ ಕ್ಲಾಸ್ ಯಾವ ಕ್ಲಾಸ್ ಅಲ್ಲಿ ಇದೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಅಕಾಡೆಮಿಕ್ ಇಯರ್ ಅನ್ನ ಸೆಲೆಕ್ಟ್ ಮಾಡಿಕೊಂಡು ಸರ್ಚ್ ಕೊಡಿ. ಸರ್ಚ್ ಕೊಟ್ಟಾದ್ಮೇಲೆ ನಿಮಗೆ ಈ ರೀತಿಯಾಗಿ ಡುಪ್ಲಿಕೇಟ್ ಇರುವಂತಹ ವಿದ್ಯಾರ್ಥಿಗಳ ಲಿಸ್ಟ್ ಓಪನ್ ಆಗುತ್ತೆ. ಸೊ ಇಲ್ಲಿ ಯಾವ ಮಗು ಡುಪ್ಲಿಕೇಟ್ ಇದೆ ಅನ್ನುವಂಥದ್ದನ್ನ ನಿಖರಪಡಿಸಿಕೊಂಡು ಅದರ ಎಸ್ಎಟಿಎಸ್ ನಂಬರ್ ಅನ್ನು ಕೂಡ ನೋಟ್ ಮಾಡ್ಕೊಳ್ಳಿ, ಹೆಸರನ್ನ ನೋಟ್ ಮಾಡಿಕೊಂಡು. ಸೊ ಇಲ್ಲಿ ಸೆಲೆಕ್ಟ್ ಸ್ಟೇಟಸ್ ಇದ್ದಲ್ಲಿ ಕ್ಲಿಕ್ ಮಾಡಿದಾಗ ತಮಗೆ 5 ರೀತಿಯಾದಂಥ ಆಪ್ಷನ್ ಬರ್ತವೆ. ಒಂದು ಮಗುವನ್ನ ನಾವು ರಿಮೂವ್ ಮಾಡಬೇಕಾವು ಅಥವಾ ಡಿಲೀಟ್ ಮಾಡಬೇಕಾದ್ರೆ ಏನು, ಪಾಸ್ಡ್ ಆ್ಯಂಡ್ ಲೆಫ್ಟ್ ಔಟ್. ಈಗ ಪಾಸ್ ಆಗಿ ಶಾಲೆ ಬಿಟ್ಟಿರುತ್ತೆ, ಸೊ ಅಂಥ ಮಗು ನಿಮ್ಮ ಶಾಲೆಯಲ್ಲಿ ಇನ್ನೂ ಉಳ್ಕೊಂಡಿರ್ತೈತೆ, ಅಂಥ ಸಂದರ್ಭದಲ್ಲಿ ಪಾಸ್ಡ್ ಆ್ಯಂಡ್ ಲೆಫ್ಟ್ ಔಟ್ ಹಾಕೋದು. ನೆಕ್ಸ್ಟ್ ಡುಪ್ಲಿಕೇಟ್, ದಾಖಲಾತಿ ಇದ್ರೆ ಡುಪ್ಲಿಕೇಟ್ ಅಂತ ತಗೊಳ್ಳೋದು. ಸೊ ನೆಕ್ಸ್ಟ್ ನಿಮ್ಮ ಶಾಲೆಯಿಂದ ಮಗು TC ಪಡ್ಕೊಂಡು ಬೇರೆ ರಾಜ್ಯಕ್ಕೆ ಹೋಗಿದೆ, ಸೊ ಆ ರಾಜ್ಯದಲ್ಲಿ ಎಸ್ಎಟಿಎಸ್ ಇರದೇ ಇರೋ ಕಾರಣ ಇನ್ನೂ ಅದು ಇಲ್ಲಿ ನಿಮ್ಮ ಶಾಲೆಯಲ್ಲಿ ಪೆಂಡಿಂಗ್ ತೋರಿಸ್ತಾ ಇದೆ. ಸೊ ಅಂಥದ್ದನ್ನು ಕೂಡ ರಿಮೂವ್ ಮಾಡಲಿಕ್ಕೆ ಟೇಕನ್ TC ಆ್ಯಂಡ್ ಅಡ್ಮಿಟೆಡ್ ಔಟ್ ಆಫ್ ಸ್ಟೇಟ್ ಆರ್ ಕಂಟ್ರಿ ಅಂತ ಹಾಕೊಳ್ಳಿ. ಸೊ ನೆಕ್ಸ್ಟ್ ಡ್ರಾಪ್ ಔಟ್ ಅಂತ ಇದೆ. ಸೊ ಆಮೇಲೆ ಮಗು ಏನಾದರೂ ಮರಣ ಹೊಂದಿದ್ರೆ, ಸೊ ಇದರಲ್ಲಿ ಸೂಕ್ತವಾದಂಥ ಸ್ಟೇಟಸ್ ಅನ್ನು ತಾವು ಆಯ್ಕೆ ಮಾಡಿಕೊಂಡು, ಸೊ ಇಲ್ಲಿ ರೀಸನ್ ಕೂಡ ಇದೆ, ಅದು ನಾಟ್ ಅಪ್ಲಿಕೇಬಲ್ ಇರುತ್ತೆ. ಸೊ ಆ ಮಗುವಿನ ಮುಂದೆ ಡುಪ್ಲಿಕೇಟ್ ಮಾರ್ಕ್ ವಿತ್ ಅಂತ ತೋರಿಸುತ್ತೆ. ಇಲ್ಲಿ ಡುಪ್ಲಿಕೇಟ್ ಮಾರ್ಕ್ ವಿತ್ ಅಂತ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಡುಪ್ಲಿಕೇಟ್ ಜೊತೆಗೆ ಯಾವ ಮಗುವಿನ ಜೊತೆಗೆ ಇದು ಮಾರ್ಕ್ ಮಾಡ್ಬೇಕನ್ನುವಂಥ ಲಿಸ್ಟ್ ಓಪನ್ ಆಗುತ್ತೆ. ಇಲ್ಲಿ ಲಿಸ್ಟ್ ಓಪನ್ ಆದರೆ ಮಾತ್ರ ನಮಗೆ ಆ ಮಗು ರಿಮೂವ್ ಆಗುತ್ತೆ. ಒಂದು ವೇಳೆ ಇಲ್ಲಿ ಲಿಸ್ಟ್ ಓಪನ್ ಆಗದೇ ಇದ್ರೆ ಆ ಮಗು ರಿಮೂವ್ ಆಗಲಿಕ್ಕೆ ಅವಕಾಶ ಇರೋದಿಲ್ಲ. ಸೊ ಇದೊಂದು ಗಮನಿಸಬೇಕು. ಸೊ ಇಲ್ಲಿ ರಿಮೂವ್ ಆಗಲಿಕ್ಕೆ ಇಲ್ಲೊಂದು ಆ್ಯಕ್ಷನ್ ಅಂತ ನಾನು ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ಆ್ಯಕ್ಷನ್ ಅಂತ ಕೊಟ್ಟಾಗ ಇಲ್ಲಿ ನೋಡ್ಬೋದು ರೆಡ್ ಮಾರ್ಕಲ್ಲಿ ತೋರಿಸುವಂಥ ಮಗು ಈಗ ಅದು ಶಾಶ್ವತವಾಗಿ ರಿಮೂವ್ ಆಗುತ್ತೆ. ಸೊ ಆವಾಗ ನಾವು ಈ ಮಗುನೇ ಪಕ್ಕ ಹೌದು ಅಲ್ಲೋ ಅನ್ನುವಂಥದ್ದನ್ನು ಖಾತ್ರಿಪಡಿಸಿಕೊಂಡು ಸಬ್ಮಿಟ್ ಅಂತ ಕೊಡಬೇಕು. ಅಂದಾಗ ಮಾತ್ರ ಈ ಮಗು ಏನಾಗುತ್ತೆ, ಈಗ ಯಾವ ಮಗು ಡುಪ್ಲಿಕೇಟ್ ಇದೆ ಆ ಮಗು ರಿಮೂವ್ ಆಗುತ್ತೆ. ಸೊ ನಾನೀಗ ಸಬ್ಮಿಟ್ ಅಂತ ಕೊಟ್ಟಾದ್ಮೇಲೆ ಆರ್ ಯು ಶೋರ್ ಅಂತ ಕೇಳುತ್ತೆ, ಓಕೆ ಕೊಡಿ. ಸೊ ಓಕೆ ಕೊಟ್ಟಾದ್ಮೇಲೆ ನೋಡ್ಬೋದು ಇಲ್ಲಿ ಡುಪ್ಲಿಕೇಟ್ ಎನ್ರೋಲ್ಮೆಂಟ್ ನಂಬರ್ ಈಸ್ ರಿಮೂವ್ಡ್ ಅಂತ ತೋರಿಸ್ತಾ ಇದೆ. ಸೊ ಇದನ್ನು ನಾವು ಸರ್ಚ್ ಕೂಡ ಮಾಡ್ಬೋದು. ಸರ್ಚ್ ಸ್ಟೂಡೆಂಟಲ್ಲಿ ನಾವು ಈ ಮಗುವನ್ನು ಹಾಕಿ ಸರ್ಚ್ ಕೊಟ್ಟಾಗ ನೋಡ್ಬೋದು ಇಲ್ಲಿ. ಸೊ ಈಗ ನಾವು ಯಾವ ಮಗುವನ್ನು ನಾವು ರಿಮೂವ್ ಮಾಡಬೇಕಾಗಿದ್ದು ಅದು ಎನ್ರೋಲ್ಮೆಂಟ್ ನಂಬರ್ ರೆಡ್ ಅಲ್ಲಿ ತೋರಿಸ್ತಾ ಇದೆ. ಸೊ ಇಲ್ಲಿ ಸ್ಟೇಟಸ್ ಅಲ್ಲಿ ರಿಮೂವ್ಡ್ ಅಂತ ತೋರಿಸ್ತಾ ಇದೆ. ಸೊ ಈಗ ಆ ವಿದ್ಯಾರ್ಥಿ ಡುಪ್ಲಿಕೇಟ್ ಇರುವ ವಿದ್ಯಾರ್ಥಿ ರಿಮೂವ್ ಆಯಿತು.